ಇನ್ನು ರಾಯಚೂರು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆ ಭಾರೀ ಮಳೆಯ ಹಿನ್ನೆಲೆ ರಾಜ್ಯ ಹೆದ್ದಾರಿಯಲ್ಲಿ ಸದ್ಯ ಸಂಚಾರ ಅಸ್ತವ್ಯಸ್ತವಾಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಯಚೂರಿನಲ್ಲಿ ಭಾರೀ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರ ಇದು. ಸಿಂಧನೂರು ಹಾಗೆ ರಾಯಚೂರು ಹೈವೇ ಹೆದ್ದಾರಿಯಲ್ಲಿ ಸಂಚಾರ ಇದೀಗ ಬಂದ್ ಆಗಿದೆ. ಕಾಮಗಾರಿ ನಡೀತಾ ಇರುವ ಹಿನ್ನೆಲೆಯಲ್ಲಿ ತೊಂದರೆಗಳು ಅಲ್ಲಿ ಉಂಟಾಗಿದೆ. ಹಾಗಾಗಿ ಅನಿವಾರ್ಯವಾಗಿ ಸಂಚಾರ ಬಂದ್ ಮಾಡಿದ್ದಾರೆ. ಮಾನ್ವಿಯ ಹೊರವಲಯದಲ್ಲಿ ಹಳ್ಳಗಳು ತುಂಬಿ ಹರಿತಾ ಇದೆ. ಹಳ್ಳದ ಸೇತುವೆ ಕಾಮಗಾರಿ ಕೂಡ ನಡೀತಾ ಇರುವ ಹಿನ್ನೆಲೆ ಇದೀಗ ರಸ್ತೆ ಸಂಚಾರ ಬಂದ್ ಆಗಿದೆ. ಮಳೆಗೆ ರಭಸವಾಗಿ ನೀರು ಹರಿತಾ ಇರುವ ಹಿನ್ನೆಲೆ ರಸ್ತೆ ಸಂಚಾರವನ್ನ ಅನಿವಾರ್ಯವಾಗಿ ಬಂದ್ ಮಾಡಲಾಗಿದೆ. ಸುಮಾರು 3 ಗಂಟೆಗಳ ಕಾಲ ಅಲ್ಲಿ ಸಂಚಾರ ವ್ಯವಸ್ಥೆಯನ್ನ ಬಂದ್ ಮಾಡಲಾಗಿತ್ತು. ಇದೀಗ ನೀರಿನ ಹರಿವು ಇಳಿಮುಖ ಆಗುವ ತನಕ ಕಷ್ಟ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಯಚೂರು ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆಯಾಗ್ತಿರುವ ಹಿನ್ನೆಲೆ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ. ಫೋನ್ ಮಾಡಿದ್ರೆ ಯಾರಿಗೇನ ಈಗ ದಾಡಿಸ್ತೀವಿ ಹಂಗ ಮಾಡಿ ನಾವು ಫೋನ್ ಮಾಡಿದ್ರೆ ಯಾರಿಗೇನ ಈಗ ದಾಡಿಸ್ತೀವಿ ಹಂಗ ಮಾಡಿ ನಾವು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನೀಲಕಂಠಸ್ವಾಮಿ, ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರಗಳು ಎಷ್ಟರ ಮಟ್ಟಿಗೆ ಜನಜೀವನದ ಮೇಲೆ, ಸಂಚಾರದ ಮೇಲೆ ಪರಿಣಾಮ ಬೀರ್ತಾ ಇದೆ ಈಗ? ನಿಜ ಪ್ರಜ್ವಲ, ಏನು ಹವಾಮಾನ ಇಲಾಖೆ ಇವತ್ತಿನಿಂದ ರಾಯಚೂರು ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗುತ್ತೆ ಅನ್ನೋ ಮುನ್ಸೂಚನೆ ನೀಡಿತ್ತು. ಅದರಂತೆ ಕಳೆದ ರಾತ್ರಿ ಇಡೀ ರಾಯಚೂರು ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಹೆದ್ದಾರಿಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಏನು ರಾಯಚೂರಿನಿಂದ ಸಿಂಧನೂರಿಗೆ ಹೋಗುವಂತಹ ಒಂದು ರಾಜ್ಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಮಾನ್ವಿ ಪಟ್ಟಣದ ಹೊರವಲಯದಲ್ಲಿ ಇರತಕ್ಕಂತ ಒಂದು ಹಳ್ಳ ತುಂಬಿ ಹರಿತಾ ಇರೋ ಹಿನ್ನೆಲೆಯಲ್ಲಿ ಇದೀಗ ಸಂಚಾರಕ್ಕೆ ಸಾಕಷ್ಟು ಅಡೆತಡೆ ಆಗಿದೆ ಅಂತ ಹೇಳ್ಬೋದು. ಪ್ರಸ್ತುತವರೆಗೂ ಕೂಡ ಇನ್ನೂ ರಭಸವಾಗಿ ಹಳ್ಳ ಹರಿತಾ ಇರುವ ಹಿನ್ನೆಲೆಯಲ್ಲಿ ಸಂಚಾರವನ್ನ ಸ್ಥಗಿತ ಮಾಡಿರ್ತಕ್ಕಂಥದ್ದು ಹಾಗೂ ಅರ್ಜೆಂಟ್ ಇರಬೇಕು ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಕೇವಲ ಭಾರಿ ವಾಹನಗಳಿಗೆ ಮಾತ್ರ ಇಲ್ಲಿ ಏನು ರಸ್ತೆ ದಾಟೋದಕ್ಕೆ ಅಲ್ಲಿ ಹಳ್ಳದ ಒಂದು ಏನು ಪರ್ಯಾಯ ರಸ್ತೆ ಮಾಡಿದ್ದಾರೆ, ತಾತ್ಕಾಲಿಕ ರಸ್ತೆ. ಅದರಲ್ಲಿ ಕೇವಲ ಭಾರಿ ವಾಹನಗಳಿಗೆ ಮಾತ್ರ ಅನುವು ಮಾಡಿಕೊಳ್ಳಲಾಗ್ತಾ ಇದೆ. ದ್ವಿಚಕ್ರ ವಾಹನ ಮತ್ತು ಸಣ್ಣ ವಾಹನಗಳಿಗೆ ಇನ್ನೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಂಚಾರಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ. ಯಾಕಂದ್ರೆ ಯಾವುದೇ ರೀತಿಯಾದ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಪೊಲೀಸ್ ಇಲಾಖೆ, ಮಾನ್ವಿ ಪೊಲೀಸರು ಈಗ ಈ ಕ್ರಮವನ್ನ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಏನು ಸಾಕಷ್ಟು ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಹಳ್ಳ ಸಾಕಷ್ಟು ರೀತಿಯಲ್ಲಿ ತುಂಬಿ ಹರಿತಾ ಇದೆ, ರಭಸವಾಗಿ ಹರಿತಾ ಇರೋದ್ರಿಂದ ಈ ಒಂದು ಕ್ರಮ ತೆಗೆದುಕೊಂಡಿರ್ತಕ್ಕಂಥದ್ದು. ಕಳೆದ 3 ಗಂಟೆಗಳಿಂದಲೂ ಕೂಡ ಈ ಒಂದು ಸಂಚಾರ ಸ್ಥಗಿತ ಮಾಡಿರೋ ಹಿನ್ನೆಲೆಯಲ್ಲಿ ಸುಮಾರು 5 ರಿಂದ 8 ಕಿಲೋಮೀಟರ್ ವರೆಗೂ ಕೂಡ ವಾಹನಗಳು ನಿಂತು ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಕಂಠಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗೆ.